ಬಾಗಲಕೋಟೆ ಜಿಲ್ಲೆ ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರಿ ಸಂಘನಿ ಹುನಗುಂದದ 2026 ಚುನಾವಣೆ ಮೂಲಕ ಮುಂದಿನ 5 ವರ್ಷಗಳ ಅವಧಿಗಾಗಿ 13 ಸದಸ್ಯ ಬಲದ ನಿರ್ದೇಶಕಾಡಳಿತ ಮಂಡಳಿಗೆ ಆಯ್ಕೆ ಮಾಡಬೇಕಾದ ಸ್ಥಾನಗಳಲ್ಲಿ ಪರಿಶಿಷ್ಟ ಪಂಗಡ ವರ್ಗದಿಂದ 1 ಸ್ಥಾನ ಹಾಗೂ ಹಿಂದುಳಿದ ಪ್ರವರ್ಗ ಅದಿಂದ 1 ಸ್ಥಾನ ಮತ್ತು ಹಿಂದುಳಿದ ಪ್ರವರ್ಗ ಬಸ್ಥಾನದಿಂದ 1 ಸ್ಥಾನ ಸೇರಿ 3 ಸ್ಥಾನಗಳ ಅಭ್ಯರ್ಥಿಗಳು ಅವಿರೋಧಾಯ್ಕೆಯಾಗಿದ್ದು ಇನ್ನುಳಿದ 9 ಸಾಮಾನ್ಯ ಕ್ಷೇತ್ರದ ಹಾಗೂ ಕಾಯ್ದಿರಿಸಿದ ಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿ ವರ್ಗದಿಂದ 1 ಸ್ಥಾನ ಸೇರಿ ಒಟ್ಟು 10 ಸ್ಥಾನಗಳಿಗೆ ದಿನಾಂಕ ಜನವರಿ 11, 2026 ರಂದು ಮುಂಜಾನೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಮತದಾನ ನಂತರ ಮತೆಣಿಕೆ ಹಾಗೂ ಚುನಾವಣಾಧಿಕಾರಿ ಎಸ್ಆರ್ ಬಾಡಿಗಿರಿಂದ ವಿಜಯಶಾಲಿಯಾದ ಅಭ್ಯರ್ಥಿಗಳ ಫಲಿತಾಂಶ ಘೋಷಣೆಯ ಚುನಾವಣಾ ಪ್ರಕ್ರಿಯೆ ಜರುಗಿತು. ಈ ಒಂದು ಚುನಾವಣೆಯಲ್ಲಿ ಮತದಾನ ಕೇಂದ್ರದ ಹೊರಭಾಗದಲ್ಲಿ ಸಾಮಾನ್ಯ ಕ್ಷೇತ್ರಕ್ಕೆ ಸ್ಪರ್ಧಿಸಿದ್ದ 17 ಅಭ್ಯರ್ಥಿಗಳ ಮತ್ತು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧಿಸಿದ್ದ 3 ಅಭ್ಯರ್ಥಿಗಳ ಆಯಾ ಅಭ್ಯರ್ಥಿಗಳ ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಾಗಿ ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಗುರುತಿನ ಚಿಹ್ನೆಯ ಪೋಷಾಕಿನಲ್ಲಿ ಭರ್ಜರಿ ಮತಯಾಚನೆ ಮಾಡಿದರು. ನಂತರ ಈ ಚುನಾವಣೆಯಲ್ಲಿ 6 ಮತಗಟ್ಟೆಗಳಲ್ಲಿ 1572 ಮತಚಲಾವಣೆಯಾದ ಬಗ್ಗೆ ಚುನಾವಣಾಧಿಕಾರಿಗಳು ಮೌಖಿಕವಾಗಿ ಮಾಹಿತಿ ನೀಡಿದರು. ನಂತರ ಮತೆಣಿಕೆ ಪ್ರಕ್ರಿಯೆ ಮುಗಿದ ಮೇಲೆ ಚುನಾವಣಾಧಿಕಾರಿಗಳು ಮೊದಲಿಗೆ 17 ಸಾಮಾನ್ಯ ಕ್ಷೇತ್ರದ ಹಾಗೂ ಪರಿಶಿಷ್ಟ ಮೀಸಲು ಕ್ಷೇತ್ರದ 3 ಅಭ್ಯರ್ಥಿಗಳು ಪಡೆದ ಮತಫಲಿತಾಂಶ ನಂತರ ಈ ಚುನಾವಣೆಯಲ್ಲಿ ವಿಜಯಶಾಲಿಯಾದ ಅಭ್ಯರ್ಥಿ ಫಲಿತಾಂಶ ಪ್ರಕಟಿಸುತ್ತಾ 777 ಮತಗಳು ಪಡೆದ ಶ್ರೀಮತಿ ಶಿವಲೀಲಾ ಮಲ್ಲಪ್ಪಾಂಟರದಾನಿರು ಪ್ರಥಮ ಸ್ಥಾನದಲ್ಲಿ ಹಾಗೂ 729 ಮತಗಳು ಪಡೆದ ಶ್ರೀಮತಿ ಮಂಜುಳಾ ಸುರೇಶ ಹಳಪೇಟಿರು ದ್ವಿತೀಯ ಸ್ಥಾನದಲ್ಲಿ ಹಾಗೂ 716 ಮತಗಳು ಪಡೆದ ಶ್ರೀಮತಿ ಬಸವರಾಜೇಶ್ವರಿ ಶರಣಬಸಪ್ಪ ಕುರಿರು ತೃತೀಯ ಸ್ಥಾನದಲ್ಲಿ ಹಾಗೂ 689 ಮತಗಳು ಪಡೆದ ಶ್ರೀಮತಿ ಶಾಂತಾ ಸಂಗಪ್ಪ ಕೂಡ್ಲಪ್ಪನವರ 4ನೇ ಸ್ಥಾನದಲ್ಲಿ ಹಾಗೂ 672 ಮತಗಳು ಪಡೆದ ಶ್ರೀಮತಿ ಸವಿತಾ ದೊಡ್ಡಬಸಪ್ಪ ಬೆಳ್ಳಿಹಾಳರು 5ನೇ ಸ್ಥಾನದಲ್ಲಿ ಹಾಗೂ 575 ಮತಗಳು ಪಡೆದ ಶ್ರೀಮತಿ ಗಂಗಮ್ಮ ಸಿದ್ದಪ್ಪ ಹೊಸೂರರು 6ನೇ ಸ್ಥಾನದಲ್ಲಿ ಹಾಗೂ 575 ಮತಗಳು ಪಡೆದ ಶ್ರೀಮತಿ ಮಧುರವಿ ಹೂಲಗೇರಿರು 7ನೇ ಸ್ಥಾನದಲ್ಲಿ ಹಾಗೂ 528 ಮತಗಳು ಪಡೆದ ಶ್ರೀಮತಿ ಲೀಲಾವತಿ ತಿಮ್ಮನಗೌಡ ಭಾವಿಕಟ್ಟಿರು 8ನೇ ಸ್ಥಾನದಲ್ಲಿ ಹಾಗೂ 525 ಮತ ಪಡೆದ ಶ್ರೀಮತಿ ಮುತ್ತಕ್ಕಮಲ್ಲಪ್ಪ ಭಾವಿಕಟ್ಟಿರು 9ನೇ ಸ್ಥಾನದಲ್ಲಿ ಹಾಗೂ ಪರಿಶಿಷ್ಟ ಮೀಸಲು ಕ್ಷೇತ್ರಕ್ಕೆ 599 ಮತಗಳು ಪಡೆದ ಶ್ರೀಮತಿ ಗದ್ದೆಪ್ಪ ವಡ್ಡರರ ಸೇರಿ ಒಟ್ಟು 10 ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ವಿಜಯಶಾಲಿಯಾದರೆಂದು ಚುನಾವಣಾಧಿಕಾರಿ ಎಸ್ಆರ್ ಬಾಡಗಿರು ಫಲಿತಾಂಶವನ್ನು ಘೋಷಿಸಿದರು. ಏತನ್ಮಧ್ಯೆ ವಿಜಯಶಾಲಿಯಾದ ಅಭ್ಯರ್ಥಿಗಳ ಬೆಂಬಲಿಗರು ಮತದಾನ ಕೇಂದ್ರದ ಹೊರಭಾಗದಲ್ಲಿ ಪಟಾಕಿ ಸಿಡಿತದಬ್ಬರ ಹಾಗೂ ಪರಸ್ಪರ ಗೆಲುವಿನ ಕೇಕೆಯಿಂದ ಗುಲಾಲು ಎರ್ಚುತ್ತಾ ವಿಜಯೋತ್ಸವಾಚರಿಸಿದರು. ನಂತರ ಸಾಮಾನ್ಯ ಕ್ಷೇತ್ರಕ್ಕೆ ವಿಜಯಶಾಲಿಯಾದ ಶ್ರೀಮತಿ ಸವಿತಾ ದೊಡ್ಡಬಸಪ್ಪ ಬೆಳ್ಳಿಹಾಳರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಗೆಲುವಿಗೆ ಕಾರಣರಾದ ಎಲ್ಲ ಷೇರು ಮತದಾತರಿಗೆ ಹಾಗೂ ಬಂಧು ಬಳಗ ಬೆಂಬಲಿಗರಿಗೆ ಆಪ್ತಮಿತ್ರರಿಗೆ ಧನ್ಯವಾದಗಳು ಸಲ್ಲಿಸಿದರು. ಈ ಒಂದು ಚುನಾವಣೆಯ ಮತದಾನ ಮತ್ತು ಮತೆಣಿಕೆ ಹಾಗೂ ಫಲಿತಾಂಶ ಪ್ರಕಟಣೆವರೆಗಿನ ಚುನಾವಣಾ ಪ್ರಕ್ರಿಯೆಯು ಪಿಎಸ್ಐ ಎಸ್ಜಿ ಆಲದಕಟ್ಟಿರ ನೇತೃತ್ವದಲ್ಲಿ ಕಲ್ಪಿಸಿದ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಶಾಂತಯುತವಾಗಿ ಜರುಗಿತು. ಈ ಒಂದು ಚುನಾವಣೆಯಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಓಲೇಕಾರ ಹಾಗೂ ಇತರೆ ಚುನಾವಣಾ ಸಿಬ್ಬಂದಿಗಳು ಸಂಘದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ರಂದು ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರ ಸಂಘ ನಿಯಮಿತ ಹುನಗುಂದ ಇದರ
ಚುನಾವಣೆ ಜರುಗಿದ್ದು ಸದರಿ ಚುನಾವಣೆಯಲ್ಲಿ ಈ ಕೆಳಕಾಣಿಸಿದ ಮಹನೀಯರು ಅವರ ಹೆಸರಿನ ಮುಂದೆ ಸೂಚಿಸುವಂತಹ ಮತಗಳನ್ನು ಪಡೆದಿರುತ್ತಾರೆ. ಸಾಮಾನ್ಯ ಕ್ಷೇತ್ರದಿಂದ ಶ್ರೀಮತಿ ಗಂಗಮ್ಮ ಹೊಸೂರವರು 575 ಮತಗಳು, ಶ್ರೀಮತಿ ಗೀತಾ ಹೊನವಾಡ 489 ಮತಗಳು, ಜಯಶ್ರೀ ಬಸಪ್ಪ ಕೋಟಿ 501 ಮತಗಳು, ಬಸಪ್ಪ ಕುಡಿ 716 ಮತಗಳು, ಶ್ರೀಮತಿ ಮಂಜುಳಾ ಸುರೇಶ್ 729 ಮತಗಳು, ಶ್ರೀಮತಿ ಮಧು ರವಿ ಹೂಲಿಗೇರಿ ಅವರದು 575 ಮತಗಳು, ಶ್ರೀಮತಿ ಮುತ್ತಕ್ಕ ಮಲ್ಲಪ್ಪ ಬಾವಿಕಟ್ಟಿ 525 ಮತಗಳು, ಶ್ರೀಮತಿ ರಾಜೇಶ್ವರಿ ಸೂರ್ಯಕಾಂತ್ ನಾಗರಾಳ್ 495 ಮತಗಳು, ಶ್ರೀಮತಿ ಲೀಲಾವತಿ ತಿಮ್ಮನಗೌಡ ಬಾವಿಕಟ್ಟಿ ಅವರು 528 ಮತಗಳು, ಶ್ರೀಮತಿ ವನಜಾಕ್ಷಿ ಬಸಯ್ಯ ಪಟ್ಟದಕಲ್ ಅವರು 469 ಮತಗಳು, ಶ್ರೀಮತಿ ವಿಜಯಲಕ್ಷ್ಮಿ ರುದ್ರಪ್ಪ ಗಂಜಿಯಾಳ್ ಅವರು 441 ಮತಗಳು, ಶ್ರೀಮತಿ ಶಾಂತಾ ಸಂಗಪ್ಪ ಕೂಡ್ಲಪ್ಪನವರು 689 ಮತಗಳು, ಶ್ರೀಮತಿ ಶಿವಲೀಲಾ ಮಲ್ಲಪ್ಪ ಅಂಟ್ರದಾನಿ ಅವ್ರದ್ದು 777 ಮತಗಳು, ಶ್ರೀಮತಿ ಶೋಭಾ ಮಹಾಂತೇಶ್ ಶೆಟ್ಟರ್ 214 ಮತಗಳು, ಶ್ರೀಮತಿ ಸವಿತಾ ದೊಡ್ಡಬಸಪ್ಪ ಬೇಳಿಯಾಳ್ 672 ಮತಗಳು. ಜಾತಿ ವರ್ಗದಿಂದ ಶ್ರೀಮತಿ ಗದ್ದೆವ್ವ ಗದ್ದೆಪ್ಪ ಒಡ್ಡರ್ ಅವರು 599 ಮತಗಳು, ಶ್ರೀಮತಿ ಚಂದ್ರಕಲಾ ಬಸಪ್ಪ ಹಾದಿಮನಿಯವರು 534 ಮತಗಳು, ಶ್ರೀಮತಿ ಶಿಲ್ಪಾ ಮಹಾಂತೇಶ್ ದಾಸರ್ ಅವರು 124 ಮತಗಳು. ಸಾಮಾನ್ಯ ವರ್ಗದಲ್ಲಿ ಆಯ್ಕೆ ಆಗಬೇಕಾದಂತ 9 ಜನ ನಿರ್ದೇಶಕರಲ್ಲಿ ಮೊದಲನೆಯದಾಗಿ ಶ್ರೀಮತಿ ಶಿವಲೀಲಾ ಮಲ್ಲಪ್ಪ ಅಂಟ್ರದಾನಿಯವರು ಸಾಮಾನ್ಯ ವರ್ಗದಿಂದ, ಶ್ರೀಮತಿ ಮಂಜುಳಾ ಸುರೇಶ್ ಹಳಪೇಟಿ ಸಾಮಾನ್ಯ ವರ್ಗದಿಂದ, ಶ್ರೀಮತಿ ಬಸವರಾಜೇಶ್ವರಿ ಶರಣಬಸಪ್ಪ ಕುರಿಯವರು ಸಾಮಾನ್ಯ ವರ್ಗದಿಂದ, ಶ್ರೀಮತಿ ಶಾಂತಾ ಸಂಗಪ್ಪ ಕೂಡ್ಲಪ್ಪನವರು ಸಾಮಾನ್ಯ ವರ್ಗದಿಂದ, ಶ್ರೀಮತಿ ಸವಿತಾ ದೊಡ್ಡಬಸಪ್ಪ ಬೇಳಿಹಾಳ್ ಸಾಮಾನ್ಯ ವರ್ಗದಿಂದ, ಶ್ರೀಮತಿ ಗಂಗಮ್ಮ ಸಿದ್ದಪ್ಪ ಹೊಸೂರವರು ಸಾಮಾನ್ಯ ವರ್ಗದಿಂದ, ಶ್ರೀಮತಿ ಮಧು ರವಿ ಹೂಲಿಗೇರಿ ಅವರು ಸಾಮಾನ್ಯ ವರ್ಗದಿಂದ, ಶ್ರೀಮತಿ ಲೀಲಾವತಿ ತಿಮ್ಮನಗೌಡ ಬಾವಿಕಟ್ಟಿ ಸಾಮಾನ್ಯ ವರ್ಗದಿಂದ, ಶ್ರೀಮತಿ ಮುತ್ತಕ್ಕ ಮಲ್ಲಪ್ಪ ಬಾವಿಕಟ್ಟಿ ಅವರು ಸಾಮಾನ್ಯ ವರ್ಗದಿಂದ ಅತಿ ಹೆಚ್ಚಿನ ಮತಗಳನ್ನು ಪಡೆದುಕೊಂಡು ಈ 9 ಜನ ಸಾಮಾನ್ಯ ವರ್ಗದಿಂದ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ವರ್ಗದಿಂದ ಅತಿ ಹೆಚ್ಚಿನ ಮತಗಳನ್ನು ಪಡೆದ ಆಯ್ಕೆಯಾದವರು ಶ್ರೀಮತಿ ಗದ್ದೆವ್ವ ಗದ್ದೆಪ್ಪ ಒಡ್ಡರ್ ಅವರು. ಸಹಕಾರ ನೀಡಿ ಚುನಾವಣಾ ಪ್ರಕ್ರಿಯೆ ಶಾಂತ ರೀತಿಯಿಂದ ಜರುಗಿಸಲಿಕ್ಕೆ ಸಹಾಯ ಮಾಡಿದಂತ ನಮ್ಮ ಎಲ್ಲ ಪೊಲೀಸ್ PSI ಸಾಹೇಬರನ್ನು ಹಿಡ್ಕೊಂಡು ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ, ನಮ್ಮ ವಿವಿಧ ಮೀಡಿಯಾದವರು ಬಂದಿದ್ದಾರೆ ಇಲ್ಲಿ, ಅವರು ಬೆಳಗ್ಗೆಯಿಂದ ಸಹಕಾರ ನೀಡಿ ಇಷ್ಟೊತ್ತಿನವರೆಗೂ ರಿಸಲ್ಟ್ ಅನೌನ್ಸ್ ಆಗುವವರಿಗೆ ಕಾಯ್ದು ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ಮತ್ತು ಎಲ್ಲ ಅಭ್ಯರ್ಥಿ ವರ್ಗದವರಿಗೂ, ಸಂಘದ ಯಾವತ್ತೂ ಸದಸ್ಯರಿಗೂ, ಎಲ್ಲ ಸಾರ್ವಜನಿಕರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಚುನಾವಣಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ. ಈ ಚುನಾವಣೆ ಗೆಲುವಿನಿಂದ ನಿಮಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಈ ಚುನಾವಣೆ ಗೆಲುವಿನಿಂದ ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಹೇಳ್ರಿ. ತಾಯಂದಿರು ನನ್ನನ್ನು ಬಹುಮತದಿಂದ ಆರಿಸಿ ತಂದಿದ್ದಕ್ಕೆ ಧನ್ಯವಾದಗಳು. ಹಾಗೂ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನೀವು ಹೇಳ್ರಿ ಗೌಡ್ರೆ, ಪ್ರಥಮ ಬಾರಿಗೆ ನಿಮ್ಮ ಧರ್ಮಪತ್ನಿಯವರು ಗೆದ್ದು ಬಂದಿದ್ದಾರೆ, ಏನು ಅನಿಸುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಮ್ಮ 2026 ಚುನಾವಣೆ ನಡೆದಂಥ ಅಕ್ಕ ಮಹಾದೇವಿ ಮಹಿಳಾ ಸಹಕಾರ ಸಂಘಕ್ಕೆ ನಮ್ಮ ಧರ್ಮ ಪತ್ನಿಯಾದ ಸವಿತಾ ಬೆಳೆಯವರು ಇದೇ ಪ್ರಥಮ ಬಾರಿ ಸ್ಪರ್ಧಿಸಿದ್ದರು. ಆದ್ದರಿಂದ ಎಲ್ಲ ಬ್ಯಾಂಕಿನ ಮತದಾರ ಬಾಂಧವರು, ತಾಯಂದಿರು, ಅಕ್ಕ ತಂಗಿಯರು ಎಲ್ಲರೂ ನಮ್ಮ ಧರ್ಮ ಪತ್ನಿಯವರಿಗೆ ಮತವನ್ನು ನೀಡುವ ಮೂಲಕ ಪ್ರಚಂಡ ಬಹುಮತದಿಂದ ಆರಿಸಿ ಬಹುಮತಕ್ಕೆ ಧನ್ಯವಾದಗಳು. ಹಾಗೂ ನನ್ನ ಅಣ್ಣ ತಮ್ಮ ಎಲ್ಲ ಗೆಳೆಯ ಬಾಂಧವರಿಗೂ ಹಾಗೂ ಈ ಗೆಲುವಿಗೆ ಮೂಲ ಕಾರಣವಾದಂಥ ನಮ್ಮ ಡಿ ಕಂಪ್ನಿ ಎಲ್ಲ ಸ್ನೇಹ ಬಳಗಕ್ಕೂ ಧನ್ಯವಾದಗಳು. ಒಂದು ನಿಮಿಷ ನಾವು ಅಲ್ಲಿ ನಿಂದಿರ್ತೀವಿ ಹೊರಗೆ.
ಧನ್ಯವಾದಗಳು.